ನೀನ್ ಇಂಥವ್ನು ಅಂತ ಗೊತ್ತಿದ್ದಿದ್ರೆ ನನ್ನ ಮಗಳನ್ನ ಕೊಡ್ತಾನೆ ಇರ್ಲಿಲ್ಲ ನಿನ್ಗೆ. ಅಯ್ಯಯ್ಯೋ, ಈಗಲೂ ನಿಮ್ಮನೇಲೆ ಇಟ್ಕೊಳ್ಳಿ, ಯಾರು ಬೇಡ ಅಂದ್ರು. ಅಯ್ಯಯ್ಯೋ, ಎಂತ ಮಾತಾಡ್ಬಿಟ್ಟ ನನ್ನ ಅಳಿಯ. ನನ್ನ ಮಗಳನ್ನ ಬಾಳ್ಸಕ್ಕಾಗ್ದೆ ಮನೇಲಿ ಬಿಟ್ಟು ಹೋಗಕ್ ಬಂದವ್ನೆ. ಯಾರ ಬಂದು ನ್ಯಾಯ ಹೇಳ್ರಪ್ಪ, ಯಾರ ಬಂದು ನ್ಯಾಯ ಹೇಳ್ರಪ್ಪ. ಅಯ್ಯೋ ಅತ್ತೆ ಅತ್ತೆ, ಏನ್ ಮಾತಾಡ್ತಿದ್ರ ನೀವು? ನಾನು ಹೇಳಿದ್ದು ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇವಳನ್ನ ಇರಿಸ್ಕೊಂಡು ಆಮೇಲೆ ಕಳಿಸ್ಕೊಡಿ ಅಂತ ಹೇಳಿದೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನೀನು ಮಾತು ಮರೆಸ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀನು ಇವಳನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತಾನೆ ಹೇಳಿದ್ದು. ಅಯ್ಯಯ್ಯೋ, ನಿಮ್ಮ ಆಣೆಗೂ ಇಲ್ಲ ಅತ್ತೆ. ನನ್ನ ಮೇಲೆ ಆಣೆ ಇಟ್ಬಿಟ್ಯಾ ಅಂದ್ರೆ ನಾನು ನೆಗದ್ ಬಿದ್ದು ನೆಲ್ಲಿಕಾಯಿ ಆಗ್ಬೇಕಾ? ನಾನೇನ್ ನಿನ್ನ ಅಂತಸ್ತು ಕೇಳಿದ್ನ, ಆಸ್ತಿ ಕೇಳಿದ್ನ? ಯಾಕೆ ನನ್ ಮೇಲೆ ಆಣೆ ಇಟ್ಟೆ? ಇಷ್ಟೊಂದು ಕೋಪ ಆಯ್ತಾ ನನ್ ಮೇಲೆ? ನಾನ್ ನನ್ ಮಗಳನ್ನ ನಿನ್ ಕೊಟ್ಟು ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ಅತ್ತೆ, ನಿಮಗೆ ಕೈ ಮುಗಿತೀನಿ, ಬಿಟ್ಬಿಡಿ. ನಿಮಗೆ ಮಾತಿಗೆ ಮಾತು ಕೊಡೋಷ್ಟು ದೊಡ್ಡವನಲ್ಲ ನಾನು. ಅಯ್ಯಯ್ಯೋ, ಏನೇ ಇದು? ಇವನ್ ಜೊತೆ ಹೆಂಗೆ ಇಷ್ಟು ವರ್ಷ ಸಂಸಾರ ಮಾಡಿದೆ ನೀನು? ಈಗ ಗೊತ್ತಾಯ್ತಾ ನನ್ ಕಷ್ಟ ಏನು ಅಂತ? ಆ ಶ್ರೀರಾಮ್ ಫೋನಿಂದ ಕಾಲ್ ಹೇಗ್ ಬಂತು? ಫೋನ್ ನನ್ನ ಹತ್ರ ಇದೆ ಅಂದಮೇಲೆ ಅವನು ಹೊಸ ಸಿಮ್ ತಗೊಂಡು ಫೋನ್ ಮಾಡಿರ್ತಾನ. ಅವನಿನ್ನು ನಮ್ಮ ಊರಲ್ಲೇ ಇದ್ದಾನೆ ಅನ್ಸತ್ತೆ. ಮನೆ ಹತ್ರ ಹೋಗಿರ್ತಾನೆ. ನಾನು ಊರಿಗೆ ಹೋಗಿದ್ದೀನಿ ಅನ್ನೋ ವಿಚಾರ ಗೊತ್ತಾಗಿ ಕಾಲ್ ಮಾಡಿದ್ದಾನೆ ಅನ್ಸತ್ತೆ. ಸತ್ಯ